ಸಾಮಾನ್ಯವಾಗಿ ಅಂದ್ರೆ ಯಾವಾಗಲೂ ಯಾರು ನನ್ನ ಸ್ಮರಣೆಯನ್ನು ಮಾಡ್ತಾರೋ ಅಂಥವನ ಯೋಗಕ್ಷೇಮಗಳನ್ನು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನನ್ನದು ಅಂತೇಳಿ ಭಗವಂತ ಹೇಳಿದ್ದಾನೆ. ಆದರೆ ನಮಗೆ ನಂಬಿಕೆ ಇಲ್ಲ. ಈ ಬೀರದೇವರು ನಾವು ಕೇಳಿದ ಒಂದು ವರಕ್ಕೆ ಪ್ರಸಾದ ಕೊಳ್ಳಿಲ್ಲ ಅಂತ ಹೇಳಿದ ತಕ್ಷಣ ನಾವೇನು ಮಾಡ್ತೇವೆ, ಪಕ್ಕದೂರಿನ ಉಳಿದೇವ್ರ ಹತ್ರ ಹೋಗ್ತೇವೆ, ಅಥವಾ ಇನ್ನೆಲ್ಲೋ ಗಣಪತಿ ದೇವಸ್ಥಾನ ಅಲ್ಲಿ ಭಾರಿ ಸ್ಟ್ರಾಂಗ್ ಅಂತೆ ಗಣಪತಿ ಅಂತೇಳಿ ಅಲ್ಲಿ ಪ್ರಸಾದ ಕೇಳಲಿಕ್ಕೆ ಹೋಗ್ತೇವೆ, ಅಥವಾ ಇನ್ನೆಲ್ಲೋ ಮಾಸ್ತಿ ದೇವರ ಹತ್ರ ಹೋಗ್ತೇವೆ. ದೇವರುಗಳು ಎಲ್ಲ ಕಡೆಯೂ ದೈವಶಕ್ತಿ ಸ್ಟ್ರಾಂಗ್ ಆಗೇ ಇದೆ. ಸ್ಟ್ರಾಂಗ್ ಇಲ್ಲದೆ ಇರೋದು ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ಮನಃಶಕ್ತಿ, ನಮ್ಮ ಮನಸ್ಥಿತಿ ಸ್ಟ್ರಾಂಗ್ ಇಲ್ಲದೆ ಇರೋ ಕಾರಣ ನಮಗೆ ಎದುರುಗಡೆ ಇರತಕ್ಕಂಥ ದೈವಶಕ್ತಿಯೂ ವೀಕ್ ಆಗಿ ಕಾಣ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮನಸ್ಸೇ ಬಿಟ್ಟರೆ ದೈವ ಅಲ್ವಾ. ದೇವರು ಯಾವತ್ತಾದರೂ ವೀಕ್ ಆಗ್ಲಿಕ್ಕೆ ಸಾಧ್ಯತೆ ಇದೆಯಾ? ದೇವ ಯಾವತ್ತಾದರೂ ಕಡಿಮೆ ಆಗಲಿಕ್ಕೆ ಸಾಧ್ಯ ಇದೆ? ದೈವಶಕ್ತಿ ಇಲ್ಲ. ದೈವಶಕ್ತಿ ಯಾವತ್ತೂ ಉಚ್ಛ್ರಾಯ ಸ್ಥಿತಿಯಲ್ಲಿ ಇರ್ತದೆ. ನಮ್ಮ ಮನಸ್ಸನ್ನು ಅದಕ್ಕೆ ಅನುಸಂಧಾನವಾಗುವ ಮಟ್ಟಕ್ಕೆ ನಮ್ಮ ಮನಸ್ಸನ್ನು ನಾವು ತಯಾರು ಮಾಡ್ಕೋಬೇಕು. ಆ ಅನನ್ಯಾಶ್ಚಿಂತ ಎಂತೋಮ ಅಂತ ಏನು ಕೃಷ್ಣ ಹೇಳಿದ್ನಲ್ಲ, ಆ ಶ್ಲೋಕವನ್ನ ನಮ್ಮ ಭಟ್ರು ಇಲ್ಲಿದ್ದಾರಲ್ಲ, ಇದೇ ರೀತಿಯಾಗಿ ಒಂದು ಪಾಠಶಾಲೆ ಇತ್ತು, ಒಂದು ಗುರುಕುಲ ಇತ್ತು. ಎಲ್ಲರೂ ಕೇಳಿಸ್ಕೊತಿದ್ದೀರಾ? ಪಾಪ ಸಮಯ ಆಯಿತು ಅಂತ ಕಾಣುತ್ತೆ. ಆಕಳನ್ನು ಕಟ್ಟಬೇಕು, ಸೀರಿಯಲನ್ನು ನೋಡಬೇಕು, ಅಡುಗೆ ಮಾಡಬೇಕು. ಎಲ್ಲರೂ ಕೂತಿದ್ದೀರಿ. ಯಾಕಂತ ಹೇಳಿದ್ರೆ ಹೀರೋ ಬೋರೋ ಬೆಳಕೆಲ್ಲ ನಮಗೆ ಹಾಕಿದ್ದಾರೆ, ನಾವು ನಿಮಗೆ ಕಾಣ್ತಿದ್ದೀವಿ. ನೀವು ಯಾರಿದ್ದೀರಿ ಅಂತೇಳಿ ನಮಗೆ ಕಾಣ್ತಾ ಇಲ್ಲ. ಅದರಿಂದ ಎಲ್ಲರೂ ಇದ್ದೀರಿ ಅಂತೇಳಿ ಭಾವಿಸ್ತೇವೆ. ಯಾವ ರೀತಿ ಕೃಷ್ಣ ಗೀತೆಯಲ್ಲಿ ಅನನ್ಯಾಶ್ಚಿಂತಯಂತು ಮಾಮ್ ಅಂತ ಹೇಳಿ ಆ ಶ್ಲೋಕವನ್ನು ಹೇಳಿದ್ರಲ್ಲ, ಅಂದ್ರೆ ಏನು, ಯಾರು ಅನನ್ಯವಾದ ಭಕ್ತಿಯಿಂದ ನನ್ನನ್ನು ಸ್ಮರಣೆ ಮಾಡ್ತಾರೋ, ನನ್ನ ಅನುಸಂಧಾನ ಮಾಡ್ತಾರೋ ಅಂಥವರ ಯೋಗಕ್ಷೇಮವನ್ನು ನೋಡ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತೇಳಿ ಕೃಷ್ಣ ವಾಗ್ದಾನವನ್ನು ಕೊಟ್ಟಿದ್ದಾನೆ ಅಂತ ಹೇಳಿ ನಮ್ಮ ಭಟ್ರಾಗಲೇ ಮಕ್ಕಳನ್ನ ಒಟ್ಟುಗಳನ್ನು ಕರ್ಕೊಬಂದು ಇಲ್ಲಿ ವೇದಘೋಷವನ್ನು ಮಾಡಿಸಿದ್ರಲ್ಲ. ಇದೇ ರೀತಿಯಾಗಿ ಒಂದು ಊರಿತ್ತು, ಗೋಕರ್ಣ ಅಂತಕ್ಕಂಥ ಊರು. ಆ ಊರಿನಲ್ಲಿ ಆ ಪಂಡಿತರು ಆ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡ್ತಾ, ವೇದ ಪಾಠವನ್ನು ಹೇಳ್ತಾ ಈ ಶ್ಲೋಕವನ್ನು ಅನುದಿನ ಅವ್ರ ಬಾಯಲ್ಲಿ ಹೇಳಿಸ್ತಿದ್ದ. ನೋಡಿ ಮಕ್ಕಳೇ, ಸಾಕ್ಷಾತ್ ಕೃಷ್ಣ ಪರಮಾತ್ಮ ಈ ಮಾತನ್ನು ಹೇಳಿದ್ದಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತೇಳಿ ಈ ವಾಕ್ಯವನ್ನು ನಂಬಿಕೊಳ್ಳಿ. ಕೃಷ್ಣನನ್ನ ನಂಬಿ ನಿಮಗೆ ಎಲ್ಲರಿಗೂ ಯಾವತ್ತಾದರೂ ಭಗವಂತ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ, ನಮ್ಮೆಲ್ಲರನ್ನೂ ಕಾಯ್ತಕ್ಕಂಥವನು ಅವನೊಬ್ಬನೇ ಅಂತೇಳಿ ಭಟ್ರು ಹೇಳ್ತಾ ಇದ್ರು. ಹೀಗೆ ಪಾಠ ಕಾಲ ನಡೀತಾ ಇತ್ತು. ಆ ರಾಜ್ಯಕ್ಕೆ ಬರಗಾಲ ಬಂದುಬಿಡ್ತು. ಬರಗಾಲ ಬಂದು ಎಲ್ಲ ಕಡೆಯೂ ಬೆಳೆ ಇಲ್ಲ, ಮಳೆ ಇಲ್ಲ, ಎಲ್ಲ ಕಡೆನೂ ಊಟ ಮಾಡಲಿಕ್ಕೂ ಕಷ್ಟ ಆಗಿಬಿಡುತ್ತೆ. ಸರಿ, ಇಂಥ ಸಮಯದಲ್ಲಿ ಪಾಪ ಭಟ್ರು ಮನೆಯಲ್ಲಿ ಇದ್ದಷ್ಟು ದಿನ ದವಸ ಧಾನ್ಯಗಳನ್ನು ಬೇಯಿಸಿ ಮಕ್ಕಳಿಗೆ ಹಾಕಿ ಊಟಕ್ಕೆ ಹಾಕಿ ಪಾಠವನ್ನು ಹೇಳಿಕೊಡ್ತಾ ಇದ್ರು. ಮನೆಯಲ್ಲೆಲ್ಲ ಖಾಲಿ ಆದಮೇಲೆ ಅಕ್ಕಪಕ್ಕದ ಮನೆಯಲ್ಲಿ ಪಾಪ ಸಾಲ ತಗೊಬಂದು ಊಟಕ್ಕೆ ಮಕ್ಕಳಿಗೆ ಹಾಕಿ ಪಾಠವನ್ನು ಹೇಳ್ಕೊಡ್ತಾ ಇದ್ರು. ಕಡೆಗೊಂದಿನ ಊರಲ್ಲೆಲ್ಲ ಕೇಳೇ ಆಯಿತು, ಊರಲ್ಲಿ ಇನ್ಯಾರೂ ಸಾಲ ಕೊಡೋರು ಇರಲಿಲ್ಲ. ಭಟ್ರಿಗೆ ಪರಿಚಯ ಇದ್ದವರು ಪೇಟೆಯಲ್ಲಿ ಒಬ್ಬರು ಶೆಟ್ರಿದ್ರು. ಶೆಟ್ರ ಅಂಗಡಿಗೆ ಹೋಗಿ ಒಂದಷ್ಟು ದವಸ ಧಾನ್ಯಗಳನ್ನು ಒಂದಷ್ಟು ದಿನ ತಂದು ಮಕ್ಕಳಿಗೆ ಸಾಲ ತಗೊಬಂದು ಊಟಕ್ಕೆ ಹಾಕಿ ಪಾಠ ಹೇಳ್ಕೊಡೋರು. ಎಷ್ಟು ದಿನ ಅಂತ ಶೆಟ್ರ ಹತ್ರ ಸಾಲ ಕೇಳೋದು? ಭಾಳ ಬೇಸರ ಆಗ್ತಿತ್ತು ಭಟ್ರಿಗೆ. ಕಡೆಗೊಂದಿನ ಏನು ಮಾಡಿದ್ರು, ಹೇಗೆ ಪದೇ ಪ್ರತಿನಿತ್ಯ ಶೆಟ್ರನ್ನ ಸಾಲ ಕೇಳೋದು ಅಂತ ಹೇಳಿ ಮನಸ್ಸಿಗೆ ಅನ್ನಿಸ್ತು. ಆದರೂ ಇವತ್ತು ಒಂದಿನ ಕೊನೆ ದಿನ ಕೇಳಿಬಿಡ್ತೀನಿ ಅಂತ ಹೇಳಿ ಕೊನೆಯದಾಗಿ ಕೇಳಿಬಿಟ್ಟು ತಗೊಬಂದು ಹಾಕಿದ್ರು. ಸರಿ, ಮಾನ್ಯದ ಇವತ್ತೇನೋ ಸಂಕಲ್ಪ ಮಾಡಿಬಿಟ್ಟಿದ್ದಾರೆ, ಇವತ್ತು ಕೊನೆಯ ದಿನ ಶೆಟ್ರನ್ನ ಸಾಲ ಕೇಳೋದು, ಇನ್ನು ಕೇಳೋದು ಬೇಡ ಅಂತೇಳಿ ಸಂಕಲ್ಪ ಮಾಡಿ ಅವತ್ತು ತಗೊಬಂದು ದವಸ ಧಾನ್ಯವನ್ನು ಅಡುಗೆ ಮಾಡಿ ಮಕ್ಕಳಿಗೆ ಹಾಕಿ ಪಾಠ ಹೇಳ್ಕೊಟ್ರು. ಮಾರನೇ ದಿನ ಮತ್ತೆ ಈಗ ಏನು ಮಾಡೋದು, ಯಾರನ್ನ ಕೇಳೋದು? ಸರಿ, ಭಟ್ರಿಗೆ ಭಾಳ ಬೇಸರ ಆಯಿತು. ಹೆಂಡತಿ ಹೇಳಿದ್ರು, ನೋಡ್ರಿ ನೀವೇನೋ ಸಂಕಲ್ಪ ಮಾಡಿಬಿಟ್ಟಿದ್ದೀರಿ, ಸರಿ, ನಿಮ್ಮ ಸಂಕಲ್ಪದಿಂದ ನಾವೆಲ್ಲ ಉಪವಾಸ ಇರಬೇಕಾಗತ್ತೆ, ಏನಾಗಲ್ಲ, ಇನ್ನೊಂದು ಸರಿ ಹೋಗಿ ಸ್ವಲ್ಪ ಶೆಟ್ರನ್ನ ಕೇಳೋಗಿ ಸಾಲ ಅಂತಂದರು. ಆದರೆ ಭಟ್ರಿಗೆ ಪಾಠ ಮಾಡ್ತಿದ್ದವರು, ಅವ್ರು ಹೇಳಿದ ಮಾತಿನ ಮೇಲೆ ಅವರಿಗೆ ನಂಬಿಕೆ ಇದ್ದಂಥವರು, ಭಗವಂತ ಹೇಳಿದ ಮಾತಿನ ಮೇಲೆ ನಂಬಿಕೆ ಇದ್ದಂಥವರು, ಅವ್ರು ಏನು ಮಾಡಿದ್ರು, ಅವರಿಗೆ ಕೇಳೋಕ್ಕೆ ಪುನಃ ಕೇಳಲಿಕ್ಕೆ ಅವರಿಗೆ ಮನಸ್ಸಾಗಲಿಲ್ಲ. ಆದರೂ ನೋಡೋಣ ಅಂತೇಳಿ ಪೇಟೆಗೆ ಹೋದ್ರು, ಶೆಟ್ರ ಅಂಗಡಿ ಹತ್ರ ಹೋದ್ರು, ಕೇಳಲಿಕ್ಕೆ ಮನಸ್ಸು ಬರಲಿಲ್ಲ. ಹಾಗೇ ನಡ್ಕೋತ ಊರಿನ ಆಚೆಗೆ ಒಂದು ಕಾಡಿತ್ತು, ಕಾಡಿನಲ್ಲಿ ಒಂದು ಮಾವಿನ ಮರ ಇತ್ತು. ಮರದ ಕೆಳಗಡೆ ಹೋಗಿ ಕುಂತುಬಿಟ್ರು. ಏನು ಮಾಡೋದು, ಮಧ್ಯಾಹ್ನ ಆಗಿ ಹೋಯ್ತು, ಮಕ್ಕಳಿಗೆಲ್ಲ ಊಟಕ್ಕೆ ಮಾಡಬೇಕು. ಮರದ ಕೆಳಗಡೆ ಕೂತು ಯೋಚನೆ ಮಾಡಿದ್ರು, ಅಯ್ಯೋ ಭಗವಂತ, ನೀನೇ ಹೇಳಿದೆಯಲ್ಲಪ್ಪ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ಅಂತೇಳಿ. ಈ ವಾಕ್ಯವನ್ನು ನೀನೇ ಹೇಳಿದೆ, ಆದರೆ ಈ ದಿನ ನನ್ನ ನಂಬಿಕೊಂಡಿರ್ತಕ್ಕಂತಹ ಮಕ್ಕಳಿಗೆ ಊಟ ಹಾಕ್ಲಿಕ್ಕೆ ಆಗ್ಲಾರ್ದಂಗೆ ಮಾಡಿಬಿಟ್ಟೀಯ ನೀನು ಹಂಗೆ ಮಾಡೋದಿಲ್ವಲ್ಲ, ಆದರೂ ಈ ದಿನ ಆ ಪರಿಸ್ಥಿತಿ ಬಂದು ಬಿಡುತ್ತಲ್ಲ ಅಂತೇಳಿ ಯಾಕೋ ನೀನು ಹೇಳಿದ ಮಾತಿನ ಮೇಲೆ ನನಗೆ ಇವತ್ತು ಯಾಕೋ ಈ ಮಾತು ಸುಳ್ಳಾಯಿತು ಅಂತ ನನಗೆ ಅನ್ನಿಸ್ತಿದೆ ಅಂತ ಹೇಳಿ
ಭಟ್ರು ಏನು ಮಾಡಿದ್ರು, ಜೋಬ್ನಲ್ಲಿ ಒಂದು ಪೆನ್ ಇತ್ತು, ಭಗವದ್ಗೀತೆ ಕಿಸೆಯಲ್ಲೇ ಇತ್ತು, ತಗೊಂಡ್ರು. ಆ ಶ್ಲೋಕ ಪುಟವನ್ನು ತೆಗೆದ್ರು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತೇಳಿ ಶ್ಲೋಕ ಇತ್ತಲ್ಲ, ಅದರ ಮೇಲೆ ಈ ಪೆನ್ನನ್ನು ತಗೊಂಡು ಕಾಟ್ ಹಾಕ್ಬಿಟ್ಟು, ಎಷ್ಟರ ಮಟ್ಟಿಗೆ ಕಾಟ್ ಹಾಕಿದ್ರು ಅಂದ್ರೆ ಅವ್ರಿಗೆ ಭಾಳ ಬೇಸರ ಬಂದ್ಬಿಡ್ತು ಕೃಷ್ಣನ ಮೇಲೆ. ಆ ಪೇಪರ್ ಹರಿದೋಗುವ ಹಾಗೆ ಕಾಟ್ ಹಾಕ್ಬಿಟ್ರು. ಸರಿ, ಏನೋ ಒಲ್ಲದ ಮನಸ್ಸು, ಭಗವದ್ಗೀತೆನ ಮಾಡಿಸಿ ಮತ್ತೆ ಜೋಬ್ಗೆ ಇಟ್ಕೊಂಡು ಏನಾದರೂ ಆಗಲಿ, ನೀರಾದರೂ ಕುಡಿದು ಮಲಗೋದು ಏನೋ ಭಗವಂತ ಕೃಷ್ಣ ಇಟ್ಟಂಗೆ ಆಗತ್ತೆ ಅಂತೇಳಿ ಮತ್ತೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಊರ ಕಡೆ ನಡ್ಕೊಳ್ತಾ ಬಂದರು. ನಡ್ಕೊಂಡು ಊರಿಗೆ ಬರ್ತಾ ಇರ್ತಾರೆ. ಬರ್ತಾ ಇದ್ದಂಗೆ ಅಗ್ರಹಾರ ಅಂತ ಇರ್ತದೆ. ಅಗ್ರಹಾರ ಅಂತ ಹೇಳಿದ್ರೆ ಬ್ರಾಹ್ಮಣರು ಇರ್ತಕ್ಕಂಥ ಪ್ರದೇಶಕ್ಕೆ ಅಗ್ರಹಾರ ಅಂತ ಹೇಳಿ ಕರೀತಾರೆ. ಅಗ್ರಹಾರ ಹತ್ರ ಬರ್ತಿದ್ದಂಗೆ ಪಂಚಪಕ್ಷ ಪರಮಾನ್ನಗಳ ಸುವಾಸನೆ ಬರ್ತಾ ಇದೆ. ಭಟ್ರಿಗೆ ಸಿಟ್ಟು ಬಂತು. ನಾವು ಊಟಕ್ಕೇ ಇಲ್ಲ ಅಂತೇಳಿ ಇಷ್ಟು ಗೋಳಾಡ್ತಿರ್ಬೇಕಾರೆ ಇದ್ಯಾರೋ ಒಬ್ಬ ಭಟ್ರು ಎಲ್ಲೋ ಹೋಗಿ ತಂದು ಇಂಥ ಒಳ್ಳೆ ಅಡುಗೆ ಮಾಡಿಬಿಟ್ಟು ಸುವಾಸನೆ ಬರ್ತಾ ಇದೆಯಲ್ಲ, ನಾನು ಹೊಟ್ಟೆ ಉರಿತಿದೆ ಅಂತೇಳಿ ಭಟ್ರು ಅಂದ್ಕೊಳ್ತಾ ಹಾಗೆ ಬರ್ತಿದ್ರು. ಬರ್ತಾ ಆ ಸುಗಂಧ ಪರಿಮಳ, ಆ ಸುವಾಸನೆ ಅವ್ರ ಕೇರಿಯಿಂದನೇ ಬರ್ತಾ ಇದೆ. ಈ ನಮ್ಮ ಕೇರಿಯಲ್ಲಿ ಯಾರು, ನಮ್ಮ ಕೇರಿ ಎಲ್ಲ ಮನೆಗಳಲ್ಲೂ ಕೇಳಿ ಆಯ್ತಲ್ಲ, ಯಾರ ಮನೆಗಳಲ್ಲೂ ನಂತರನೇ ದವಸಧಾನ್ಯನೇ ಇರಲಿಲ್ಲ ಅಂತದ್ದು, ಯಾರು ಇಂಥ ಪಾಯಸ ಗೀಸ ಎಲ್ಲ ಮಾಡಿಬಿಟ್ರು ಅಂತೇಳಿ ಆ ಬೀದಿಯಲ್ಲಿ ನಡ್ಕೊಂಡು ಬರ್ತಾ ಇದ್ರೆ ಆ ವಾಸನೆ ಇವ್ರ ಮನೆ ಒಳಗಡೆಯಿಂದನೇ ಬರ್ತಾ ಇದೆ. ಇವರಿಗೆ ಆಶ್ಚರ್ಯ ಆಯಿತು. ಇದೇನು ಇವಳು ನನಗೆ ಗೊತ್ತಾಗ್ಲಾರ್ದಂಗೆ ಎಲ್ಲಾದ್ರೂ ಹೋಗಿ ಸಾಲಾಗೆಲ್ಲ ಮಾಡಿ ಬಂದುಬಿಟ್ಲಾ, ಸಾಲ ಮಾಡಿ ರೇಷನ್ ಗೀಷನ್ ತಂದುಬಿಟ್ಲಾ ಮನೆಯವಳು ಅಂತೇಳಿ ಅನುಮಾನ ಆಯಿತು. ಮನೆ ಒಳಗೆ ಹೋಗ್ತಿದ್ದಂಗೆ ಅವಳು ಓಡಿ ಬಂದ್ಲು. ಯಾರು? ಮನೆಯವಳು ಓಡಿ ಬಂದು ಗಂಡನಿಗೆ ನಮಸ್ಕಾರ ಮಾಡಿ ಬನ್ರಿ ಅಂತಂದ್ರು. ಏನು ಬನ್ರಿ ಏನಿದು? ಊಟಕ್ಕೆಲ್ಲ ರೆಡಿ ಮಾಡಿದ್ದೀನಿ ಅಂತಂದ್ರು. ಊಟಕ್ಕೆಲ್ಲ ರೆಡಿ ಮಾಡಿದ್ಯಾ? ಹೆಂಗೆ ರೆಡಿ ಮಾಡಿದೆ? ಅಲ್ಲ, ನಾನು ಹೆಂಗೋ ರೆಡಿ ಮಾಡಿದೆ ಊಟಕ್ಕೆ, ಆದರೂ ನೀವಿಷ್ಟು ಕ್ರೂರಿಗಳು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಏನು ಯಪ್ಪ ಆಯಮ್ಮ ಏನು ಹೇಳ್ತೀಯಪ್ಪ, ನೀಗೇನು ಅರ್ಥನೇ ಆಗ್ತಾ ಇಲ್ಲ. ನೀವಿಷ್ಟು ಕ್ರೂರಿಗಳು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಏಕೆ, ಏನಾಯಿತು? ಅಲ್ಲ, ಪಾಪ ಶೆಟ್ರು ಅಂಗಡಿಯಿಂದ ರೇಷನ್ ಕಳಿಸ್ತೀನಿ ಅಂತ ಹೇಳಿದ್ರಂತೆ. ಆ ಹುಡುಗ, ರೇಷನ್ ತಂದು ಹಾಕೋತಕ್ಕಂಥ ಹುಡುಗ ಪಾಪ ಎಲ್ಲೋ ಹೋಗಿದ್ನಂತೆ. ಅವ್ನು ಬರೋದು ತಡ ಆಯ್ತಂತೆ. ಅವನು ರೇಷನ್ ತಂದು ಹಾಕೋದು ತಡ ಆಯಿತು ಅಂತ ಹೇಳಿ ಅವನು ಮಾತಿಗೆ ತಪ್ಪದ ಅಂತೇಳಿ ನೀವು ಅಲ್ಲಿ ಚಾಕ್ ತಗೊಂಡು ಅವ್ನ ನಾಲ್ಗಿನ ಸೀಳ್ಬಿಡೋದ. ಪಾಪ ನೋಡಿ, ಅವ್ನ ರಕ್ತ ಎಲ್ಲ ಹಿಂಗೆ ಅವ್ನ ಚೀಲ ತಂದು ಹಾಕ್ಬೇಕಾದ್ರೆ ರಕ್ತ ಸೋರ್ಸ್ಕೊಂಡು ಚೀಲ ತಂದು ಹಾಕಿದ್ದಾನೆ. ಆದರೂ ತಾಡಪ್ಪ, ನಾನು ಚೀಲ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರೆ, ನಾನು ಮಕ್ಳ ಕೈಲಿ ಹಾಕಿಸ್ತೀನಿ ಅಂತಂದ್ರೆ, ಇಲ್ಲಮ್ಮ ನಿಮ್ಮ ಯಜಮಾನರು ನನಗೆ ಹೇಳಿದ್ದಾರೆ ಅಂತೇಳಿ ಅವನು ಸೀಳಿದ ನಾಲ್ಗೇನು ಹೊತ್ತುಕೊಂಡೆ ರಕ್ತವನ್ನು ಸೋರಿಸ್ಕೊಂಡೇ ಮನೆ ತುಂಬ ದವಸ ಧಾನ್ಯವನ್ನು ತಂದು ಹಾಕಿದ್ದಾನೆ. ಆದರೂ ನೀವು ಸ್ವಲ್ಪ ಹೊತ್ತು ಕಾಯಬೇಕಾಗಿತ್ತು, ಯಾಕೆ ದುಡುಕು ಬಿಟ್ರಿ ಅಂತ ಕೇಳಿದಂತೆ. ಅವಾಗ ಭಟ್ರಿಗೆ ಏನು ಹೇಳಬೇಕು ಅಂತ ಆಗಲಿಲ್ಲ, ಏನು ಹೇಳಬೇಕು ಅಂತ ಒಳಿಲಿಲ್ಲ. ಅದು ತಂದಾಕಿದ್ದು ಯಾರಪ್ಪ ರೇಷನ್ನು ಅಂತ, ದವಸ ಧಾನ್ಯ ಅಂತ ಹೇಳಿದ್ರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮ. ಯಾಕೆ ರಕ್ತ ಸೋರಿತ್ತು ಅಂತ ಹೇಳಿದ್ರೆ, ಆ ಪೇಪರನ್ನು ಅವನು ಹೇಳಿದ ವಾಕ್ಯ ಅಂತ ಹೇಳಿದ್ರೆ ಅವ್ನು ನಾಲಿಗೆಯಿಂದ ಬಂದ ವಾಕ್ಯ ಅಲ್ವಾ, ಅನನ್ಯಾಶ್ಚಿಂತ ಎಂತೋಮ ಅಂತಕ್ಕಂಥದ್ದು. ಆ ಗೆರೆ ಎಳೆದಿದ್ನಲ್ಲ, ಅದು ಪೇಜ್ ಅರಿಯುವಾಗಿ ಗೆರೆ ಎಳೆದಿದ್ನಲ್ಲ, ಅಲ್ಲಿ ಯಾವಾಗ ಪೇಜ್ ಮೇಲೆ ಗೆರೆ ಎಳೆದಿದ್ದ ಅಲ್ಲಿ ನಾಲಿಗೆ ಹರಿದಿತ್ತು. ಸಾಕ್ಷಾತ್ ಕೃಷ್ಣ ಪರಮಾತ್ಮ ಅವರಿಗೆ ಇನ್ನು ಮಳೆಗಾಲ ಬಂದು ಇನ್ನು 4 ಬರಗಾಲ ಬಂದ್ರೂ ಅವ್ರಿಗೆ ಆಗುವಷ್ಟು ದವಸ ಧಾನ್ಯವನ್ನು ತಂದು ಹಾಕಿದ್ದ ಅಂತ ಹೇಳಿ. ಯಾಕೆ ನಾನು ಈ ಉದಾಹರಣೆಯನ್ನು ಹೇಳಿದೆ ಅಂತ ಹೇಳಿದ್ರೆ, ಅಂತಹ ಭಗವಂತ ಅಂತಹ ಗೀತೆಯಲ್ಲಿ ನಮಗೆ ಅಂತಹ ಸಂದೇಶವನ್ನು ಕೊಟ್ಟು, ನಾನು ನಿಮ್ಮನ್ನು ಯಾವಾಗೂ ಕಾಯ್ತೇನೆ, ನಿಮಗೆ ಬೇಕಾಗಿರ್ತಕ್ಕಂಥದ್ದು ನಂಬಿಕೆ ಅಷ್ಟೇ ಅಂತೇಳಿ ಹೇಳಿದ ಮೇಲೂ ನಾವು ಯಾವುದೋ ಒಂದು ಸಣ್ಣ ಪುಟ್ಟ ಆಸೆಗೋಸ್ಕರ ಈ ಸನಾತನ ಧರ್ಮವನ್ನು ತೊರೆದು ಹೋಗೋದಿದೆಯಲ್ಲ, ಇದಷ್ಟು ಮೂರ್ಖತನ ಇನ್ನೊಂದಿಲ್ಲ. ಆದ್ದರಿಂದ ನಾವು ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸೆ ಅಂತ ಏನು ಹೇಳಿದಾರಲ್ಲ ಹಿರಿಯರು, ನಾವು ಹುಟ್ಟಿದಂತಹ ಭೂಮಿ, ನಾವು ಹುಟ್ಟಿದಂತಹ ನಮಗೆ ಜನ್ಮ ಕೊಟ್ಟಂತಹ ತಾಯಿ, ನಮಗೆ ಜನ್ಮ ಕೊಟ್ಟಂತಹ ಧರ್ಮ ಸ್ವರ್ಗಕ್ಕಿಂತಲೂ ಶ್ರೇಷ್ಠ. ಆದ್ದರಿಂದ ಈ ಭೂಮಿ, ಈ ನೆಲ, ಈ ತಾಯಿ, ಈ ಮಣ್ಣು ಯಾವತ್ತೂ ಇವುಗಳಿಗೆ ನಾವು ಋಣಿಗಳಾಗಿರಬೇಕು. ಇಂತಹ ಭೂಮಿಯಲ್ಲಿ ಹುಟ್ಟಿದಂತಹ ನಾವುಗಳೇ ಧನ್ಯರು. ಇಂತಹ ಭಾರತಾಂಬೆಯ ಸೊಗಡಿನಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ. ನಾವೆಲ್ಲರೂ ಭಾರತಾಂಬೆಯ ಕೀರ್ತಿಯನ್ನು ಮೇಲು ಸ್ತರಕ್ಕೆ, ಮತ್ತಷ್ಟು ಮೇಲಿನ ಸ್ತರಕ್ಕೆ ತಗೊಂಡು ಹೋಗಬೇಕು. ದೇಶವನ್ನು ಕಟ್ಟುವಂಥವರಾಗಬೇಕು, ದೇಶವನ್ನು ಬೆಳೆಸುವಂಥವರಾಗಬೇಕು. ನಾವು ಸದಾ ನಗುತ್ತಾ ಇದ್ದು ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವರ ಮುಖದಲ್ಲಿ ಒಂದಷ್ಟು ನಗುವನ್ನು ನೋಡಿ ನಾವು ಜೀವನಗಳನ್ನು ಮುಗಿಸ್ಕೊಂಡು ಭಗವಂತನ ಸಾನ್ನಿಧ್ಯವನ್ನು ನಾವೆಲ್ಲರೂ ಪಡ್ಕೋಬೇಕು ಅಂತೇಳಿ ಆಶಿಸ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಈಗಾಗಲೇ ಬಹಳ ಸಮಯ ಆಗಿದೆ. ಮತ್ತೆ ನಾವು ನಾಗರಾಜ ನಾಯಕರು ಹೇಳಿದಾಗೆ ಬರ್ತಿರ್ತೇವೆ.
ತಾವು ಸಹ ಮಠಕ್ಕೆ ಬರ್ತಿರಬೇಕು. ಪ್ರತಿ ತಿಂಗಳ ಅಮಾವಾಸ್ಯೆಗೆ ಇಲ್ಲೇ ಮಿರ್ಜಾನಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠ ಇದೆ. ಅಲ್ಲಿ ಪ್ರತಿ ಅಮಾವಾಸ್ಯೆಗೆ ವಿಶೇಷವಾದಂತಹ ಹೋಮ, ದೇವಿಗೆ ವಿಶೇಷ ಅಲಂಕಾರ, ಪಂಚಾಮೃತಾಭಿಷೇಕ, ಅನ್ನಸಂತರ್ಪಣೆ, ಭಜನೆ ಕಾರ್ಯಕ್ರಮಗಳಿರುತ್ತೆ. ಈ ಭಾಗದವರು ಎಲ್ಲರೂ ಸಹ ಮುಂದೆ ಬರ್ತಕ್ಕಂಥ ಫೆಬ್ರವರಿ ತಿಂಗಳ ಅಮಾವಾಸ್ಯೆಗೆ ತಾವೆಲ್ಲರೂ ಬರ್ತೀರಿ. ತಾವೆಲ್ಲರೂ ಸ್ವಯಂ ಸೇವಕರೇನಿದ್ದೀರಿ, ತಾವೆಲ್ಲರೂ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಸಜ್ಜನರನ್ನು ತಾವೆಲ್ಲರೂ ಕರ್ಕೊಂಡ್ಬರ್ತೀರಿ ಅಂತೇಳಿ ನಾವಾದರೂ ಭಾವಿಸ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಭಗವಂತ ಆತ್ಮಲಿಂಗೇಶ್ವರ ಅಂತೇಳಿದ್ರೆ ನಮ್ಮ ಮಹಾಬಲೇಶ್ವರ ಜೊತೆಗೆ ಕಾಲಭೈರವೇಶ್ವರ ನಮಗೆಲ್ಲ ಆರೋಗ್ಯ ಭೋಗಭಾಗ್ಯಗಳೆಲ್ಲವನ್ನು ಕೊಟ್ಟು ನಮ್ಮ ಮಕ್ಕಳನ್ನು ಧರ್ಮಿಷ್ಠರನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ, ನಮ್ಮ ಮಕ್ಕಳು ದೇಶವನ್ನು ಕಟ್ತಕ್ಕಂಥ ಶಕ್ತಿ ಸಾಮರ್ಥ್ಯ, ನಾವು ದೇಶವನ್ನು ಬೆಳೆಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ, ಯುವಕರು ದೇಶವನ್ನು ಕಟ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಯಾವುದೇ ದುಶ್ಚಟಗಳಿಗೆ ಯುವಕರಾಗಲಿ ಹಿರಿಯರಾಗಲಿ ಬಲಿಯಾಗ್ದಲೇ ಭಗವಂತ ನಮ್ಮನ್ನು ಬೀರದೇವರು ಕಾಯಿಲೆ ಅಂತೇಳಿ ಆಶಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಗೇನೇ ಕಷ್ಟ ಬರಲಿ, ಸರ್ವೋತ್ತಮನಾದಂತಹ ಪುರುಷೋತ್ತಮನಾದಂತಹ ರಾಮನಾಮವನ್ನು ಜಪ ಮಾಡ್ತಾ ನಮ್ಮೆಲ್ಲ ಕಾರ್ಯಗಳನ್ನು ಮಾಡೋಣ, ಎಲ್ಲ ಕರ್ಮಗಳನ್ನು ಮಾಡೋಣ. ಆ ಎಲ್ಲ ಕರ್ಮಗಳು ಪೂಜೆ ಆಗ್ತದೆ. ಯಾವಾಗ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಭಗವಂತ ನಾಮಸ್ಮರಣೆಯನ್ನು ಬೆರೆಸ್ತೇವೋ ಅದು ಪೂಜೆ ಆಗೋಗ್ತದೆ. ಕಾಯಕವೇ ಕೈಲಾಸ ಎನ್ನುವಾಗೆ ಬಸವಣ್ಣನವರು ನಾವು ಮಾಡ್ತಕ್ಕಂಥ ಕರ್ಮಕ್ಕೆ ಭಗವಂತ ನಾಮವನ್ನು ಲೇಪಿಸಿದರೆ ಅದು ಪೂಜೆ ಆಗ್ತದೆ. ಅದು ಏನು ಕೆಲಸವಾದರೂ ಆಗಿರಲಿ, ಅದು ಅಡುಗೆ ಮಾಡುವ ಕೆಲಸ ಆಗಲಿ, ತೋಟದ ಕೆಲಸ ಆಗಲಿ, ಗದ್ದೆ ಕೆಲಸ ಆಗಲಿ, ಕೊಟ್ಟಿಗೆ ಕೆಲಸ ಆಗಲಿ, ಕಡೆಗೆ ನೀವು ಗಂಡನನ್ನು ಬೈಬೇಕು ಅಂದರು, ಅತ್ತೆ ಸೊಸೆಯನ್ನು ಬೈಬೇಕು ಅಂದರು, ಸೊಸೆ ಅತ್ತೆಯನ್ನು ಬೈಬೇಕು ಅಂದರು, ಒಮ್ಮೆ ಬೈಯುವ ಮೊದಲು, ಯಾವುದೇ ಕೆಲಸ ಪ್ರಾರಂಭ ಮಾಡುವ ಮೊದಲು, ಮನೆ ಸ್ವಾಮಿಗಳು ಬಂದಿದ್ರು, ಯಾವುದೇ ಕೆಲಸ ಹೇಳುವ ಮೊದಲು ಒಮ್ಮೆ ರಾಮನಾಮಸ್ಮರಣೆಯನ್ನು ಮಾಡಿ ಮತ್ತೆ ಆ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿ ಒಮ್ಮೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತೇಳಿ ಸ್ಮರಣೆ ಮಾಡುವುದು, ಕೆಲಸ ಪ್ರಾರಂಭ ಮಾಡುವುದು. ಮನೆ ಗಂಡ ಸಂಜೆ ಬರ್ಲಿಕ್ಕೋಸ್ಕರ ಕಾಯ್ತಾ ಇರ್ತೀರಿ. ಬಂದ ತಕ್ಷಣ ಅದು ಬೈಬೇಕು ಇದು ಬೈಬೇಕು ಅಂತೇಳಿ ಬಂದ ತಕ್ಷಣ ನಿಮಗೆ ನೆನಪಾಗ್ತದೆ ಸ್ವಾಮಿಗಳು ಹೆಂಗೆ ಹೇಳಿದ್ದಾರೆ ಅಂತೇಳಿ. ಆವಾಗ ನೀವು ಕೈ ಜೋಡಿಸ್ಕೊಂಡು ಒಮ್ಮೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಒಮ್ಮೆ ಸ್ಮರಣೆ ಮಾಡಿ ಮತ್ತೆ ಬೈಲಿಕ್ಕೆ ಪ್ರಾರಂಭ ಮಾಡಿ. ಬೈಗಳು ಬರುವುದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ರಾಮನ ಸಾನ್ನಿಧ್ಯ, ಹನುಮಂತನ ಸಾನ್ನಿಧ್ಯ ಆಗಿರ್ತದೆ. ರಾಮ ಹನುಮಂತರ ಸಾನ್ನಿಧ್ಯ ಆದಾಗ ಅದು ಪವಿತ್ರವಾಗಿರ್ತದೆ ಆ ಮನಸ್ಸು. ಆವಾಗ ಬೈಯುವಷ್ಟು ಇರೋದಿಲ್ಲ. ಆ ಬೈದ್ರಿಂದ ಮತ್ತೆ ಪುನಃ ಆ ಕಡೆಯಿಂದ ಬೈಗಳು ಬರೋದಿಲ್ಲ, ಜಗಳ ಆಗೋದಿಲ್ಲ, ಮನಸ್ಸು ಪ್ರಶಾಂತವಾಗಿರ್ತದೆ, ಮನೆ ಪ್ರಶಾಂತವಾಗಿರ್ತದೆ. ಆ ರೀತಿಯಲ್ಲಿ ಭಗವಂತ ನಾಮಸ್ಮರಣೆಯನ್ನು ಎಲ್ಲರೂ ಮಾಡೋಣ. ನಾವು ಒಮ್ಮೆ ಹೇಳಿಕೊಡ್ತೇವೆ, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಆದರೆ ಈ ಕಲಿಯುಗದಲ್ಲಿ ಶ್ರೇಷ್ಠತಮವಾಗಿರತಕ್ಕಂತಹ ಆ ರಾಮನಾಮವನ್ನು ಇಂದಿನಿಂದ ಎಲ್ಲ ಕೆಲಸಗಳಲ್ಲಿ ಎಲ್ಲರೂ ಸ್ಮರಣೆ ಮಾಡ್ತಾ ಬದುಕನ್ನು ಕಟ್ಟಿಕೊಳ್ಳೋಣ, ಬದುಕನ್ನು ಸಾಗಿಸೋಣ ಅಂತ ಹೇಳ್ತಾ ಎಲ್ಲರೂ ಒಮ್ಮೆ ರಾಮನಾಮ ಸ್ಮರಣೆಯನ್ನು ಮಾಡೋಣವಾ? ಎಲ್ಲರೂ ನೇರ ಕೂತ್ಕೊಳ್ಳಿ. ನಾವು ಹೇಳ್ಕೊಡ್ತೇವೆ, ನೀವು ಅದೇ ರೀತಿಯಾಗಿ 3 ಬಾರಿ ಹೇಳಿ. ಜೈ ಶ್ರೀ ಗುರುದೇವ್. ನಾವು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳ್ಕೊಡ್ತೇವೆ. ನೀವು ಅದನ್ನು ಪುನಃ ಉಚ್ಚಾರ ಮಾಡಿ 3 ಸಲ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಈ ರಾಮನಾಮ ನಮ್ಮ ಬದುಕುಗಳನ್ನು ಹಸನು ಮಾಡಲಿ ಅಂತ ಹೇಳ್ತಾ ನಾವು ಮಂಗಳ ಶಾಸನಗಳನ್ನು ಹೇಳ್ತೇವೆ. ಮಂಗಳಂ ಶ್ರೀ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಸರ್ವಲೋಕ ಶರಣ್ಯಾಯ ಸಾಧುರೂಪಾಯ ಮಂಗಳಂ.